ಮತ್ತೆ ರೈತರ ಆತ್ಮೀಯ, ರೈತರ ಬಗ್ಗೆ ಕಾಳಜಿ ಇರುವ ಏಕೈಕ ಸಮಾಜ ಸೇವಕ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಯಾರನ್ನ ಇದ್ದಾರೆ ಅಂದ್ರೆ ನಮ್ಮ ಡಾಕ್ಟರ್ ಕೆ ಕೆಂಪರಾಜ್ ಅವರು. ಹಲವಾರು ವಿಷಯದಲ್ಲಿ ಅವರು ರೈತರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಗೊತ್ತಿದೆ ಎಂತ ಎಂತ ಸೇವೆಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಕೆಲವು ಲೀಡರ್ಗಳು ಹೇಳ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೀಡರ್ಗಳು ಹೋಗ್ಲಿ, ನಮ್ಮಲ್ಲಿ ಸೇವೆಗಳು ಪಡೆದ ಕಾರ್ಯಕರ್ತರು ವೋಟರ್ಸು ನಮ್ಮಲ್ಲಿದೆ. ಅದೇನು ಅಂತ ನಾವು MP ಎಲೆಕ್ಷನ್ ಅಲ್ಲೇ ತೋರಿಸಿದೀವಿ. ಹೌದಾ? ಇಲ್ಲಿರೋ ಕಾರ್ಯಕರ್ತರೆಲ್ಲ ಇದ್ದೀರಾ. 8,000 ಎಲ್ಲಿ, 85,000 ಎಲ್ಲಿ MP ಎಲೆಕ್ಷನ್ ಅಲ್ಲಿ. ಯಾರೇ ಹೋದ್ರು ಯಾರೇ ಬಂದ್ರು ವೋಟರ್ಸ್ ಮಾತ್ರ ಕೆಂಪರಾಜಣ್ಣ ಅವರು ವೋಟರ್ಸ್ ಹಂಗೆ ಇದ್ದಾರೆ. ಸೇವೆ ಪಡೆದವರು ಅವ್ರ ಮೇಲೆ ಅಭಿಮಾನ ಹೊಟ್ಕೊಂಡು ಹಂಗೆ ಇದ್ದಾರೆ. ದಯವಿಟ್ಟು ಯಾರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಲೀಡರ್ಗಳಾಗ್ಲಿ, ನಮ್ಮ KR ಬಣದ ಅಭಿಮಾನಿಗಳಾಗ್ಲಿ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ, ಬಾಧೆ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಲೀಡರ್ಗಳು ಬೇಕಾದ್ರೆ ಇವಾಗ 110 ಜನ ಏನು ಇಲ್ಲದೆ 110 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ಇವಾಗ ಒಂದು ಕರೆಗೆ 1000 ಜನ ಸೇರ್ತಾರೆ. ಇಂಥ ಟೈಮಲ್ಲಿ ಮುಂದಿನ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ನಗರಸಭೆಯಲ್ಲಿ TPS ZPಯಲ್ಲಿ ಅತಿ ಹೆಚ್ಚು ಮೆಂಬರ್ಗಳನ್ನ ಗೆಲ್ಲಿಸ್ಕೊಂಡು ಕೆಂಪರಾಜು ಅಂದ್ರೆ ಏನು, ಕೆಂಪರಾಜು ಬಣದ ಕಾರ್ಯಕರ್ತರಂದ್ರೆ ಏನು, ಅವರ ಅಭಿಮಾನಿಗಳೆಂದರೆ ಏನು ತೋರಿಸುವ ಇವಾಗ ಟೈಮ್ ಬಂದಿದೆ. ದಯವಿಟ್ಟು ಏಪ್ರಿಲ್ ಅಲ್ಲಿ ಎಲ್ಲರೂ ರೆಡಿ ಆಗ್ಬೇಕಂತ ಹೇಳ್ತಾ ನನ್ನ ಈ 2 ಮಾತನ್ನ ಮಾತಾಡೋ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ನಡೆದ ಪ್ರಖ್ಯಾತ ಸಮಾಜ ಸೇವಕರಾದ ಡಾಕ್ಟರ್ ಕೆ ಕೆಂಪರಾಜ್ರವರ ಕಾರ್ಯಕರ್ತರ ಸಭೆ ಮತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಬೂಸಾ ಮೂಟೆ ವಿತರಣಾ ಕಾರ್ಯಕ್ರಮ ಬೈಪಾಸ್ನ ಸಾಯಿಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ನಡೆಯಿತು. ಈ ಸಮಯದಲ್ಲಿ ಕೆಂಪರಾಜು ಬಣದ ಮುಖಂಡರಾದ ಡಾಕ್ಟರ್ ಆದಿ ಮೂರ್ತಿ ರೆಡ್ಡಿ ಅವರು ಮಾತನಾಡಿ, ಕೆಂಪರಾಜು ಬಣದ ಮುಖಂಡರು ಮತ್ತು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ಯಾರೇ ಹೋಗಲಿ ಯಾರೇ ಬರಲಿ, ಮುಂದಿನ ಸ್ಥಳೀಯ ಚುನಾವಣೆಗಳಿಗೆ ಎಲ್ಲರೂ ತಯಾರಾಗಿ ಎಂದು ತಿಳಿಸಿದರು. ಈ ಸಮಯದಲ್ಲಿ ಬಡವರ ಬಂಧುವಾದ ಡಾಕ್ಟರ್ ಕೆಂಪರಾಜು, ಯೋಗೇಶ್, ಭೀಮಣ್ಣ, ರಾಜಶೇಖರ್, ಸತೀಶ್, ಜಾಲಿಜಗ್ಗಿ, ರಾಕೇಶ್, ಮಧುಗೌಡ ಮತ್ತು ಅವರ ಅಭಿಮಾನಿಗಳು, ರೈತರು ಉಪಸ್ಥಿತರಿದ್ದರು.